ದೇಶದಲ್ಲಿ 182 ಜನಪದ ಕಲೆಗಳಿದ್ದು, ಮಧ್ಯಪ್ರದೇಶವನ್ನು ಹೊರತುಪಡಿಸಿದರೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಕಲೆ ಜೀವಂತವಾಗಿದೆ ಎಂದು ಕಜಾಪ ರಾಜ್ಯಾಧ್ಯಕ್ಷ ಡಾಕ್ಟರ್ ಹಿಚಿ ಬೋರ್ಲಿಂಗಯ್ಯ ಅವರು ತೆರ್ದಾಳ್ ಪಟ್ಟಣದ ಅಲ್ಲಮಪ್ರಭು ಸಮುದಾಯ ಭವನದಲ್ಲಿ ಭಾನುವಾರದಂದು ಕಸಾಪ ಮತ್ತು ಕಜಾಪ ತೆರ್ದಾ ತಾಲೂಕು ಘಟಕದ ಆಶ್ರಯದಲ್ಲಿ ಜರುಗಿದ ದ್ವಿತೀಯ ಜಾನಪದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಿದ್ದು ಸೌದಿ ಮಾತನಾಡಿ, ಕನ್ನಡ ನಾಡು, ನುಡಿ, ಭಾಷೆ, ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಕಜಾಪ ಮಾಡುತ್ತಿದೆ ಎಂಬ ಅಭಿಪ್ರಾಯವನ್ನು ಹಂಚಿಕೊಂಡರು. ಸಮ್ಮೇಳನಾಧ್ಯಕ್ಷ ರಾಯಪ್ಪ ಕುಂಬಾರ್ ಅವರು ಕಲೆ ಮತ್ತು ಸಾಹಿತ್ಯದ ಕುರಿತಂತೆ ಮಾತನಾಡಿದರೆ, ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಮ್ಮಡು ವಿರಕ್ತ ಮಠದ ಪ್ರಭು ಸ್ವಾಮೀಜಿ ಆಶೀರ್ವಚನ ನೀಡಿದರು. ಕಜಾಪ ಜಿಲ್ಲಾಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ, ಪುರಸಭೆ ಮಾಜಿ ಅಧ್ಯಕ್ಷ ಶಿಲ್ಪಾ ಗೌತಮ್ ರೋಡ್ಕರ್ ಮಾತನಾಡಿದರು. ನಸ್ರೀನ್ ಬಾನು ನಗಾರ್ಜಿ, ಹಿರಿಯರಾದ ಬಸವರಾಜ್ ಬಾಳಿಕಾಯಿ, ಭುಜಬಲಿ ಕೆಂಗಾಲಿ, ನಿಂಗಪ್ಪ ಮಾಲ್ಗಾಮಿ, ನೇಮಣ್ಣ ಸಾವಂತನವರ್, PS ಮಾಸ್ತಿ, ಅಪ್ಪು ಮಂಗಸೋಳಿ, ಆರ್ಥಿಕ ತಜ್ಞ MS ಬಾದಾಮಿ, ತಾಲೂಕಾಧ್ಯಕ್ಷ ಅಶೋಕ್ ಮಾಲಿಂಗ್ಪುರ್ ಸೇರಿದಂತೆ ಪದಾಧಿಕಾರಿಗಳು, ಹಿರಿಯರು, ವಿವಿಧ ಕ್ಷೇತ್ರಗಳ ಜಾನಪದ ಕಲಾವಿದರು, ಕಲಾ ಪ್ರೇಕ್ಷಕರು ಇದ್ದರು. ಇದೇ ಸಂದರ್ಭದಲ್ಲಿ ಕೃತಿ ಲೋಕಾರ್ಪಣೆ, ಅಧಿಕಾರ ಹಸ್ತಾಂತರ, ವಿವಿಧ ಬಗೆಗಳ ಕಲಾ ಪ್ರದರ್ಶನ, ಸಾಧಕ ಕಲಾವಿದರಿಗೆ ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗಿದವು. ಇದಕ್ಕೂ ಮುಂಚೆ ಅದ್ದೂರಿ ಮೆರವಣಿಗೆ ಜರುಗಿತು. ಅನೇಕ ಸಾಹಿತಿಗಳೇ, ಕಲಾವಿದರೇ, ಕಲಾಭಿಮಾನಿಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಪತ್ರಕರ್ತ ಮಿತ್ರರೇ, ಮೊದಲನೇದಾಗಿ ಇದು ಒಂದನೇದ್ದು ತೆರ್ದಾಳ್ ನೂತನ ತಾಲೂಕು ಆದ ನಂತರ ದ್ವಿತೀಯ ಸಾಹಿತ್ಯ ಸಮ್ಮೇಳನ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಒಂದಿಗೆ ಪ್ರಾರಂಭ ಆಗಿ ಇವತ್ತು ಈ ಸಭೆ ಸಮಾರಂಭ ನಡೀತಾ ಇದೆ. ಬಹಳ ಆಸಕ್ತಿಯಿಂದ ತಾವೆಲ್ಲರೂ ಭಾಗವಹಿಸಿದ್ರಿ. ಕನ್ನಡ ಸಾಹಿತ್ಯ ಪರಿಷತ್ ದೇಹ ಧೋರಣೆ ಅಂದ್ರೆ ಕನ್ನಡ ನಾಡು, ನುಡಿ, ಭಾಷೆ, ಸಂಸ್ಕೃತಿ, ನಮ್ಮ ಕಲೆ ಇವೆಲ್ಲವನ್ನು ಉಳಿಸಿ ಬೆಳೆಸುವಂತ ಕೆಲಸ ಮಾಡುವಂತ ಕಾರ್ಯಕ್ರಮವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದ್ದದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ಕಲೆಗಳದಾವ. ಮೈಸೂರು ಮಹಾರಾಜರ ಕಾಲಕ್ಕೆ ಹಿಡ್ಕೊಂಡು ಎಲ್ಲ ಥರದ ಅನೇಕ ಕ್ಷೇತ್ರಗಳಲ್ಲಿ ಈ ಕಲಾವಿದರು, ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲಾವಿದರು ನಮ್ಮ ರಾಜ್ಯದಲ್ಲಿರುವ ಹಾಗೆ ನಮ್ಮ ತೆರ್ದಾಳ್ ತಾಲೂಕಿನಲ್ಲೂ ಸಹಿತ ಆ ಪ್ರಮಾಣದ ಸಾಹಿತಿಗಳು, ಕಲಾವಿದರು. ಕಲಾವಿದ ಅಂದ್ರೆ ಎಲ್ಲ ರೀತಿ ಕಲೆ, ಅದರೊಳಗೆ ಜಾನಪದ ಕಲೆ ಆಗಿರ್ಬೋದು, ನಮಗೆ ಹಲ್ಗಿ ಆಗಿರ್ಬೋದು, ಈ ರೀತಿ ಅನೇಕ ವ್ಯವಸ್ಥೆಗಳು, ಹಲಿಗಿ, ಸಂಬಾಳ. ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಮಾಡೋದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನ ಮಾಡುವ ಸಲುವಾಗಿ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ತಾ ಇದೆ. ನಮ್ಮ ನಾಡು, ನುಡಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಈ ಸಾಹಿತ್ಯ ಸಮ್ಮೇಳನದ ಮುಖಾಂತರ ಮಾಡ್ತಾ ಇದ್ದಾರೆ. ಕಲಾವಿದರಂದ್ರೆ ಬಹುಶಃ ನಾವು ಭಾಳ ಕಡೆ ನೋಡ್ತೀವಿ, ಅವು ಬಡತನ ಬೆನ್ನಿಗೆ ಹಚ್ಕೊಂಡು ಬಂದಿರ್ತಾರೆ ಕಲಾವಿದರು. ಆ ಕಲಾವಿದರಾಗಲಿಕ್ಕೆ ಬಡತನ ಕಾರಣ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಅಷ್ಟೊಂದು ಗಮನ ಕೊಟ್ಟು ಅವರ ದಿನನಿತ್ಯ ಉದ್ಯೋಗಗಳನ್ನು ಬಿಟ್ಟು ಅದರಲ್ಲಿ ಕಲೆ ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ಕಲಾವಿದರಿಗೆ ಮಾಸಾಶನ ಸರ್ಕಾರ ಕೊಡೋದು, ಯಾರ ಅರ್ಹರದಾರ ಅವ್ರಿಗೆ ಕೊಡುವಂಥ ಕೆಲಸ ಆಗ್ಬೇಕು. ಅನರ್ಹರಿಗೆ ಕೊಡಬಾರ್ದು, ಅರ್ಹರು ಉಳಿಬಾರ್ದು. ಯಾಕಂದ್ರೆ ನ್ಯಾಯಾಲಯದ ಒಂದು ತೀರ್ಪು ಅಂದ್ರೆ ನೋಡೋ, ನಿಜವಾಗಿಯೂ ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು. ಯಾರೋ ತಪ್ಪುಗಾರದಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಈ ಮಾಶಾಸನದಲ್ಲೂ ಸಹಿತ ನಿಜವಾದ ಕಲಾವಿದರು ಅಡ್ಡಾಡ್ತಾರೆ ಮನೆಗೆ, ಎಲ್ಲ ಕಡೆನೂ ಸಹಿತ ನಮಗೆ ಕೊಟ್ಟಿಲ್ರಿ, ಬಂದಿಲ್ಲ ಅನ್ನುವಂಥದ್ದನ್ನು. ಸರ್ಕಾರ ಅದರೊಳಗೆ ಹಸ್ತಕ್ಷೇಪ ಮಾಡಬಾರ್ದು. ಅದನ್ನ ಆ ಇಲಾಖೆಗೆ ಬಿಡಬೇಕು, ಸಾಹಿತಿಗಳಿಗೆ ಬಿಡಬೇಕು. ಯಾರೋ ನಮ್ಮ ರಾಜ್ಯ ಮಟ್ಟದ